ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಹೆಚ್ಚಳಕ್ಕೆ ಹೈಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಂಡಿರುವಂತಹ ಹೈಕೋರ್ಟ್ ರಾಜ್ಯದಲ್ಲಿ ಡೆಂಗ್ಯೂ ವಿಪರೀತವಾಗಿ ಎಲ್ಲಾ ಕಡೆ ಕೂಡ ಕಾಣಿಸ್ತಾ ಇರೋದ್ರಿಂದ ಹೆಚ್ಚಾಗಿ ಸೋಂಕಿನ ಕೇಸ್ಗಳು ಬರ್ತಾ ಇರೋದ್ರಿಂದ ವಿಜಯ್ ಕುಮಾರ್ ಅನ್ನೋರ ಪತ್ರ ಆಧರಿಸಿಕೊಂಡು ಪಿಐಎಲ್ ದಾಖಲಿಸಿಕೊಂಡಿದೆ ಹೈಕೋರ್ಟ್. ಪತ್ರಿಕೆಗೆ ಪತ್ರ ಬರೆದಿದ್ದಂತ ರಾಯಚೂರಿನ ವಿಜಯ್ ಕುಮಾರ್ ಡೆಂಗ್ಯೂ ಹೆಚ್ಚಳಕ್ಕೆ ಈಗ ಆತಂಕ ವ್ಯಕ್ತಪಡಿಸಿದ ಹೈಕೋರ್ಟ್ ಪೀಠ. ಸಿಜೆ ಎನ್ವಿ ಅಂಜಾರಿಯಾ, ನ್ಯಾಯಮೂರ್ತಿ ಕೆವಿ ಅಂಜಾರಿಯಾ ಅವರಿದ್ದಂಥ ಪೀಠ ಇದು. ನಾಗರಿಕರಿಗೆ ಆರೋಗ್ಯಕರ ಪರಿಸರದಲ್ಲಿ ಬದುಕುವಂತ ಹಕ್ಕಿದೆ, ನಾಗರಿಕರಿಗೆ ಆರೋಗ್ಯ ಮತ್ತು ಚಿಕಿತ್ಸೆಯ ಹಕ್ಕಿದೆ. ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಗೆ ತುರ್ತು ನೋಟಿಸ್ ಅನ್ನು ಕೂಡ ನೀಡಲಾಗಿದೆ. ಆರೋಗ್ಯ ಇಲಾಖೆಯ ಕಾರ್ಯದರ್ಶಿಗೂ ಕೂಡ ತುರ್ತು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜುಲೈ 23ರ ಒಳಗೆ ಡೆಂಗ್ಯೂ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮ ಏನು ಅನ್ನೋದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡಿ, ತಿಳಿಸಿ. ಗ್ರಾಮೀಣ ಹಾಗೂ ನಗರದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಹೇಗಿದೆ, ಸೊಳ್ಳೆಗಳ ಸಂತಾನ ನಿಯಂತ್ರಣಕ್ಕೆ ಕೈಗೊಂಡಂಥ ಕ್ರಮಗಳೇನು, ಇದೆಲ್ಲದರ ಬಗ್ಗೆ ಕೂಡ ನಮಗೆ ಡೀಟೇಲ್ ವರದಿ ಬೇಕು ಅಂತ ಈಗ ಹೈಕೋರ್ಟ್ ಕೇಳಿದೆ. ಜನಜಾಗೃತಿ ಕ್ರಮಗಳ ಬಗ್ಗೆ ವಿವರ ನೀಡೋದಕ್ಕೆ ಕೋರ್ಟ್ ಈಗ ನಿರ್ದೇಶನ ನೀಡಿರೋದು. ಪತ್ರಿಕೆಗೆ ಪತ್ರವನ್ನು ಬರೆದಿದ್ರು ರಾಯಚೂರಿನ ವಿಜಯ್ ಕುಮಾರ್. ಡೆಂಗಿ ಹೆಚ್ಚಳಕ್ಕೆ ಈಗ ಹೈಕೋರ್ಟ್ ಏನಿದೆ ಆತಂಕ ವ್ಯಕ್ತಪಡಿಸಿದೆ. ಸಿಜೆ ಎನ್ವಿ ಅಂಚಾರಿಯಾ, ನ್ಯಾಯಮೂರ್ತಿ ಕೆವಿ ಅಂಚಾರಿಯಾ ಇದ್ದಂತಹ ಒಂದು ಪೀಠ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈಗ ತುರ್ತು ನೋಟಿಸ್ ಅನ್ನು ನೀಡಿದೆ.